ಹಾಯ್ ಫ್ರೆಂಡ್ಸ್, ನಾನಿವತ್ತು ಶಶಿಕುಮಾರ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಶಶಿಕುಮಾರ್ ಅವರು ಹುಟ್ಟಿದ್ದು ಡಿಸೆಂಬರ್ 2, 1965ರಲ್ಲಿ. ಇವರು ನಟನಾಗಿ ಹಾಗೆ ರಾಜಕಾರಣಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಅಂತಲೇ ಹೇಳ್ಬೋದು. ಚಿರಂಜೀವಿ ಸುಧಾಕರ ಚಿತ್ರದ ಮೂಲಕ ಖಳನಾಯಕನಾಗಿ ಚಿತ್ರರಂಗಕ್ಕೆ ಎಂಟ್ರಿ ತಗೊಳ್ತಾರೆ ನಮ್ಮ ಶಶಿಕುಮಾರ್ ಅವರು. ಹಾಗೆ ಯುದ್ಧಕಾಂಡ ಚಿತ್ರದ ಮೂಲಕ ಇವ್ರಿಗೆ ಹೆಚ್ಚಿನ ಯಶಸ್ಸು ಕೂಡ ಸಿಗುತ್ತೆ. ಇದರ ನಂತರ ಸಾಲು ಸಾಲಾಗಿ ಚಿತ್ರಗಳಲ್ಲಿ ನಾಯಕನಾಗಿ ಕಾಣಿಸಿಕೊಳ್ತಾ ಬರ್ತಾರೆ. ಪ್ರೇಮಲೋಕ ಹಾಗೆಯೇ ಸ್ನೇಹಲೋಕದಲ್ಲಿ ಕೂಡ ಇವರು ಮುಖ್ಯ ಪಾತ್ರ ವಹಿಸಿದ್ರು ಅಂತಲೇ ಹೇಳ್ಬೋದು. ಮುತ್ತಣ್ಣ, ಕಲ್ಯಾಣ ರೇಖೆ, ಕೆರಳಿದ ಸಿಂಹ, ಆತ್ಮಬಂಧನ ಹೀಗೆ ಕನ್ನಡದ ಜೊತೆಗೆ ತಮಿಳು, ತೆಲುಗು, ಹಿಂದಿ ಚಿತ್ರಗಳಲ್ಲೂ ಕೂಡ ಅಭಿನಯಿಸಿ ಸೈ ಎನಿಸ್ಕೊಂಡಿದ್ದಾರೆ ನಮ್ಮ ಶಶಿಕುಮಾರ್ ಅವರು. ಶಶಿಕುಮಾರ್ ಅವರ ವೃತ್ತಿ ಜೀವನದಲ್ಲಿ ಉತ್ತಮ ಶಿಖರದಲ್ಲೇ ಇದ್ದರು ಅಂತಲೇ ಹೇಳ್ಬೋದು. ಆಗಿನ ಕಾಲದಲ್ಲಿ ಇವರು ಮದುವೆ ಆಗಿದ್ದು ಬಂದು ಸರಸ್ವತಿ ಅನ್ನೋರನ್ನ 1993ರಲ್ಲಿ ಮದುವೆ ಆಗ್ತಾರೆ. ಹಾಗೆಯೇ ಇವ್ರಿಗೆ 2 ಮಕ್ಕಳು ಕೂಡ ಇದ್ದಾರೆ. ಮಗನ ಹೆಸರು ಬಂದು ಆದಿತ್ಯ ಶಶಿಕುಮಾರ್ ಅಂತ, ಹಾಗೆ ಮಗಳ ಹೆಸರು ಬಂದು ಕಾವ್ಯ ಅಂತ. ಹೀಗೆಯೇ ಕನ್ನಡದಲ್ಲಿ ಕನಸಿನ ರಾಣಿ ಮಾಲಾಶ್ರೀ ಅವರ ಜೊತೆ ಕೂಡ ಮೂವಿಗಳನ್ನ ಮಾಡಿದ್ದಾರೆ. ಅದು ಕೂಡ ಕನಸಿನ ರಾಣಿ, ವಾಂಟೆಡ್ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಶಶಿಕುಮಾರ್ ಅವರು. ಹಾಗೆ ಶುಭ ಲಗ್ನ, ಹಾಗೆಯೇ ತುಂಬಾ ಹಿಟ್ ಕೊಟ್ಟಂತಹ ಮೂವಿ ಬಂದು ಹೊಸ ಕಳ್ಳ ಹಳೆ ಕುಳ್ಳ ಅನ್ನೋ ಮೂವಿಲಿ ಕೂಡ ನಮ್ಮ ಶಶಿಕುಮಾರ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸ್ತ್ರೀ ಅನ್ನೋ ಮೂವಿಲಿ ಕೂಡ ತುಂಬ ಒಳ್ಳೆ ಅಭಿನಯ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಶಶಿಕುಮಾರ್ ಅವರು. ಆಮೇಲೆ ಎದುರು ಮನೆಯಲ್ಲಿ ಗಂಡ ಪಕ್ಕದ ಮನೆಯಲ್ಲಿ ಹೆಂಡ್ತಿ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಶಶಿಕುಮಾರ್ ಅವರು. ಹೀಗೆ ಎಲ್ಲ ಒಳ್ಳೊಳ್ಳೆ ಮೂವಿಗಳನ್ನ ಮಾಡ್ತಾ ಬಂದಂಥ ಶಶಿಕುಮಾರ್ ಅವ್ರಿಗೆ 1998ರಲ್ಲಿ ಬೆಂಗಳೂರಿನ ಟಾಪ್ಸ್ ಕ್ಲಬ್ ಬಳಿ ಇವ್ರಿಗೆ ಭೀಕರ ಕಾರು ಅಪಘಾತ ಆಯಿತು ಅಂತಲೇ ಹೇಳ್ಬೋದು. ತುಂಬಾ ಗಾಯಗೊಂಡಿದ್ರು. ಆಗ ಮುಖಕ್ಕೆ ಹೆಚ್ಚಿನ ಗಾಯಗಳಾಗಿತ್ತು. ಶಸ್ತ್ರಚಿಕಿತ್ಸೆಗಳನ್ನು ಮಾಡಿಸಿಯೂ ಕೂಡ ಗುಣವಾಗದಂತಹ ಗಾಯಗಳು ಮುಖದಲ್ಲಿ ಹಾಗೆ ದೇಹದ ಕೆಲವು ಭಾಗಗಳಲ್ಲಿ ಆಗಿತ್ತು. ಹಾಗೆಯೇ ಅದರಾದ ನಂತರ ಇವರಿಗೆ ಯಾವುದೇ ರೀತಿಯ ಆಫರ್ಗಳು ಸಿನಿಮಾದಿಂದ ಬರಲಿಲ್ಲ. ಆದರೂ ಕೂಡ ಇವರು ಕಾಯ್ತಾ ಇದ್ರು. ಅದಾದ ನಂತರನೇ ಬಂತು ಯಾರಿಗೆ ಸಾಲುತ್ತೆ ಸಂಬಳ ಮೂಲಕ ಮತ್ತೆ ಚಿತ್ರರಂಗಕ್ಕೆ ಎಂಟ್ರಿ ಪಡಿತಾರೆ ನಮ್ಮ ಶಶಿಕುಮಾರ್ ಅವರು. ಹಾಗೆ 13ನೇ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಇವರು ಸ್ಪರ್ಧಿಸಿದ್ದಾರೆ ಅಂತಲೇ ಹೇಳ್ಬೋದು. ಅದು ಚಿತ್ರದುರ್ಗ ಕ್ಷೇತ್ರದಿಂದ ಇವರು MP ಆಗಿ ಆಯ್ಕೆ ಆಗ್ತಾರೆ. ಮಗ ಕೂಡ ಫಿಲಮ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಅದು ಕೂಡ ಓ ಮೈ ಲವ್ ಅನ್ನೋ ಮೂವಿ ಮೂಲಕ ಮಗನೂ ಕೂಡ ಚಿತ್ರರಂಗಕ್ಕೆ ಕರೆತಂದಿದ್ದಾರೆ ಶಶಿಕುಮಾರ್ ಅವರು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.